ಇಂದು ನಾಡಿನೆಲ್ಲೆಡೆ ಮಕರ ಸಂಕ್ರಾಂತಿ ಹಬ್ಬದ ಸಂಭ್ರಮ. ಮಕರ ಸಂಕ್ರಾಂತಿ ಹಬ್ಬವನ್ನ ನಾಡಿನೆಲ್ಲೆಡೆ ಸಂಭ್ರಮ ಸಡಗರದಿಂದ ಆಚರಣೆ ಮಾಡಲಾಗ್ತಿದೆ. ಇನ್ನು ಹಲವಾರು ದೇವಸ್ಥಾನಗಳಲ್ಲಿ ವಿಶೇಷ ಪೂಜೆ ಪುನಸ್ಕಾರ ಕೂಡ ನಡೀತಾ ಇದ್ದು, ಇಂದು ಗವಿಗಂಗಾಧರ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಪುನಸ್ಕಾರಗಳು ನಡೆಯಲಿದ್ದು, ಜೊತೆಗೆ ಸೂರ್ಯ ರಶ್ಮಿ ವಿಸ್ಮಯವನ್ನ ಕಣ್ತುಂಬಿಕೊಳ್ಳಲು ಗವಿಗಂಗಾಧರೇಶ್ವರ ದೇವಸ್ಥಾನಕ್ಕೆ ಸಾಕಷ್ಟು ಜನರು ಆಗಮಿಸಲಿದ್ದಾರೆ. ಈ ಕುರಿತ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ, ನೀವೇ ನೋಡಿ. ಇಂದು ಗವಿಗಂಗಾಧರನಿಗೆ ಭಾಸ್ಕರನ ನಮನ. 2 ನಿಮಿಷಗಳ ಕಾಲ ನಡೆಯಲಿದೆ ಸೂರ್ಯ ಪೂಜೆ. ವಿಸ್ಮಯ ನೋಡಲು ಭಕ್ತ ಸಾಗರ ಕಾತುರ. ಇಂದು ವರ್ಷದ ಮೊದಲ ಹಬ್ಬ ಸಂಕ್ರಾಂತಿ. ಪ್ರತಿ ವರ್ಷದಂತೆ ಈ ವರ್ಷವೂ ಗವಿಗಂಗಾಧರ ದೇವಾಲಯ ಇಂದು ಸಂಜೆ ವಿಶೇಷ ವಿಸ್ಮಯಕ್ಕೆ ಸಾಕ್ಷಿಯಾಗಲಿದೆ. ಇಂದು ಸಂಜೆ ಸೂರ್ಯ ದಕ್ಷಿಣ ಪಥದಿಂದ ಉತ್ತರ ಪಥಕ್ಕೆ ಸಂಚಲನ ಮಾಡುವ ಶುಭಗಳಿಗೆ. ಈ ವೇಳೆ ಬೆಂಗಳೂರಿನ ಗವಿಪುರಂನಲ್ಲಿರುವ ಗವಿಗಂಗಾಧರೇಶ್ವರ ದೇಗುಲದ ಶಿವನ ಮೂರ್ತಿಯನ್ನು ಸೂರ್ಯನ ಕಿರಣಗಳು ಸ್ಪರ್ಶಿಸಲಿವೆ. ಇದನ್ನು ಶಿವನಿಗೆ ಸೂರ್ಯದೇವ ಸಲ್ಲಿಸೋ ಪೂಜೆ ಅಂತ ನಂಬಿಕೆ ಇದ್ದು, ಈ ಬಾರಿ ಇಂದು ಸಂಜೆ 5:02 5:04 ಅಂದ್ರೆ 2 ನಿಮಿಷಗಳ ಕಾಲ ಶಿವನಿಗೆ ಭಾಸ್ಕರ ನಮಿಸಲಿದ್ದಾನೆ. ನಮಗೆ ಕರೋನಾ ಬಂತು ನೋಡಿ, ಆ ಟೈಮ್ನಲ್ಲೂ 15ನೇ ತಾರೀಕೆ ನಮಗೆ ಇಲ್ಲಿ ಸ್ವಾಮಿಯಲ್ಲಿ ಸಂಕ್ರಮಣ. ಅವತ್ತು ಸರಿಯಾಗಿ ಸೂರ್ಯ ಸ್ವಾಮಿ ಮೇಲೆ ತುಂಬ ಹೊತ್ತು ನಿಲ್ಲಿಲ್ಲ ಅಂತೇಳಿ ಏನೋ ಒಂದು ಅನಾಹುತ ಇದೆ, ತುಂಬ ಸಾವು ನೋವುಗಳಾಗುತ್ತೆ ಅಂತ ಒಂದು ಮಾತು ಹೇಳಿದ್ದೆ. ಅದೇ ರೀತಿಯಾಗಿ ಕರೋನಾ ಗಲಾಟೆಯಲ್ಲಿ ಭಾಳಷ್ಟು ಸಾವು ನೋವುಗಳಾಗೋಯ್ತು. ಹೋದ ವರ್ಷ ಅವನು ಹೋಗಿ 5 ನಿಮಿಷಕ್ಕೆ ಒಂದು 10 ನಿಮಿಷ ಮಳೆ ಬಂತು. ಮಳೆ ವೈಶಿಷ್ಟ್ಯತೆ ಏನು ಅಂದರೆ, ಈ ವರ್ಷ ಜಲಕಂಟಕ ಇದೆ ಅಂತೇಳಿ ಲಾಸ್ಟ್ ಟೈಮ್ ಆ ವಾಕ್ಯ ಹೇಳಿದ್ದೆ. ಅದನ್ನು ನಾವು ಪ್ರಾರ್ಥನೆ ಮಾಡ್ತಿದ್ದೀವಿ. ಹೋದ ವರ್ಷದ ರೀತಿಯಲ್ಲಿ ನಮ್ಗೆ ಯಾರಿಗೂ ದರ್ಶನ ಇಲ್ಲದೆ ನೀನು ಪೂಜೆ ಮಾಡಿಬಿಡಪ್ಪ, ಎಲ್ಲರಿಗೂ ದರ್ಶನವನ್ನು ಕೊಡು, ಎಲ್ಲರಿಗೂ ಸುಮಂಗಲವನ್ನು ಕೊಡು ಅಂತೇಳಿ ಸ್ವಾಮಿಯನ್ನು ಪ್ರಾರ್ಥನೆ ಮಾಡೋದಾಗಿದೆ. ಆ ದಕ್ಷಿಣಾಯನದಲ್ಲಿ ಏನು ಪುಣ್ಯ ಕಾರ್ಯಗಳನ್ನು ಮಾಡಿರ್ತಾರೆ, ಈ ಫಲಗಳನ್ನೆಲ್ಲ ಉತ್ತರಾಯಣದಲ್ಲಿ ಕೊಡೋದು. ಆ ಉತ್ತರಾಯಣದಲ್ಲಿ ಕೊಡೋಕ್ಕೆ ಮುಂಚೆ ದಕ್ಷಿಣ ಪಥದಿಂದ ಉತ್ತರ ಪಥಕ್ಕೆ ಹೋಗುವಂಥ ಸೂರ್ಯ ಭಗವಂತ ಈಶ್ವರನ ಸೇವೆ ಮಾಡಿ ಅವನ ಅನುಗ್ರಹ ಪಡೆದು ಆಮೇಲೆ ಉತ್ತರಾಯಣಕ್ಕೆ ಬರುತ್ತೆ. ನಮಗೆ 4:48 ದಕ್ಷಿಣಾಯನ ಇದೆ. 5 ಗಂಟೆಗೆ ಸ್ವಾಮಿ ಒಳಗೆ ಪ್ರವೇಶ ಮಾಡ್ತಾರೆ. ಸೂರ್ಯದ್ವಾರ, ಗರ್ಭದ್ವಾರ, ನಂದಿ ಕೊಂಬುಗಳ ಮಧ್ಯ ಗರ್ಭಗೃಹದಿಂದ ಸ್ವಾಮಿ ಮೇಲೆ ಬೀಳುವಂಥ ವೈಶಿಷ್ಟ್ಯತೆ ಇದೆ. ಅದು ನಮ್ಗೆ 5:02 ಉತ್ತರಾಯಣಕ್ಕೆ ಬರುವಾಗ ಅದಿನ್ನು ಹತ್ರ ಆಗುತ್ತೆ. ಇನ್ನು ಈ ಬಗ್ಗೆ ಮಾತನಾಡಿದ ದೇವಾಲಯದ ಪ್ರಧಾನ ಅರ್ಚಕ ಸೋಮಸುಂದರ್ ದೀಕ್ಷಿತ್, ಲಿಂಗ ಭಾಗದಲ್ಲಿ ಸೂರ್ಯ ರಶ್ಮಿ 2 ನಿಮಿಷಗಳ ಕಾಲ ಇದ್ರೆ ಶುಭ. ಸೂರ್ಯ ಪೂಜೆ ಬೇಗವಾದ್ರೆ ಅದರ ಹಿಂದೆ ತೊಂದರೆಗಳು ಆಗುತ್ತವೆ ಎಂದರು. ಭಕ್ತಾದಿಗಳು ವಿಸ್ಮಯವನ್ನು ಕಣ್ತುಂಬಿಕೊಳ್ಳಲು ದೇವಾಲಯದ ಹೊರಭಾಗದಲ್ಲಿ ಎಲ್ಇಡಿ ವ್ಯವಸ್ಥೆ ಮಾಡಲಾಗಿದೆ. 2 ಎಲ್ಇಡಿ ಹಾಗೂ 5 ಟಿವಿಗಳ ವ್ಯವಸ್ಥೆ ಇರಲಿದೆ. ಇಂದು ರಾತ್ರಿ 10-11 ಗಂಟೆವರೆಗೂ ದೇವಾಲಯದ ಬಾಗಿಲು ತೆರೆಯಲಿದೆ ಅಂತ ಮಾಹಿತಿ ಕೊಟ್ಟರು. ಒಟ್ನಲ್ಲಿ ಈ ಬಾರಿ ಈ ಸೂರ್ಯ ಕೌತುಕವನ್ನ ಕಣ್ತುಂಬಿಕೊಳ್ಳಲು ಲಕ್ಷಾಂತರ ಕಣ್ಣುಗಳು ಕಾಯುತ್ತಿವೆ. ಅರುಣಾ ಶಿರಗುಪ್ಪಿ, ಪಬ್ಲಿಕ್ ಟಿವಿ, ಬೆಂಗಳೂರು.